ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಕ್ಲಾಸಸ್. ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಎಸ್ಪೆಷಲಿ ಸ್ಪೆಸಿಫಿಕ್ ಪೇಪರ್ ಏನು ಕರಿತೀವಲ್ಲ, ನಿರ್ದಿಷ್ಟ ಪತ್ರಿಕೆಯಲ್ಲಿ 70 ಕ್ವಶನ್ಸ್ ಮ್ಯಾಥ್ಸು, 20 ಕ್ವಶನ್ಸ್ ಫಿಸಿಕ್ಸ್, ಇನ್ನು 10 ಕ್ವಶನ್ಸ್ ಜಿಯೋಗ್ರಫಿ ಪ್ರಶ್ನೆಗಳಿರ್ತವೆ. ಸೊ ಈ ಥರ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಅವನ್ನ ಆನ್ಸರ್ ಮಾಡೋ ವಿಧಾನಗಳನ್ನು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ 1 ವೀಕಿಂದ ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ವೀಡಿಯೋಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇರಲಿ. ಸೊ ಡೈಲಿ ಕ್ಲಾಸಸ್ ಬರ್ತಾ ಇರ್ತವೆ. ನೀವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಈ ಲ್ಯಾಂಡ್ ಸರ್ವೇರು, ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ ಸಂಬಂಧಪಟ್ಟಂತೆ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಆನ್ಲೈನ್ ಕೋರ್ಸ್ ಅವೈಲೇಬಲ್ ಇರುತ್ತೆ. ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೆ ಕೂಡ ಅದು ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಸಿಲೆಬಸ್ ವೈಸ್ ಕೊಟ್ಟಿರೋ ಸಿಲೆಬಸ್ ಏನಿದೆಯಲ್ಲ, KPS ಇಂದ ಬಿಟ್ಟಿರೋ ಸಿಲೆಬಸ್ಸು, ಆ ಸಿಲೆಬಸ್ ಪ್ರಕಾರ ಸೊ ಕ್ಲಾಸನ್ನು ಟಾಪಿಕ್ ವೈಸ್ ಮಾಡಿದ್ದೀವಿ ಆನ್ಲೈನಲ್ಲಿ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ಪಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ ಅಂತ ಹೇಳ್ತಾ ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ಮ್ಯಾಥ್ಸ್ ಸಂಬಂಧಪಟ್ಟಂತೆ ಒಂದು ಸಿಂಪಲ್ ಕ್ವಶನ್ಸ್ಗಳನ್ನ ನಾನು ಬಿಡಿಸ್ತೀನಿ ಇವತ್ತಿನ ಕ್ಲಾಸಲ್ಲಿ. The difference of the place values of 5 and 7 in the number 352876 ಅಂತ ಇದೆ. ಸೊ 352876 ಅಂದರೆ 3,52,876 ಸಂಖ್ಯೆಯಲ್ಲಿರುವ 5 ಮತ್ತು 7ರ ಸ್ಥಾನ ಮೌಲ್ಯಗಳ ನಡುವಿನ ವ್ಯತ್ಯಾಸ ಎಷ್ಟು? 5 ಮತ್ತು 7ರ ಸ್ಥಾನ ಮೌಲ್ಯಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕಂದ್ರೆ ಸೊ ಇಲ್ಲಿ ಕೊಟ್ಟಿರೋ ಸಂಖ್ಯೆ 3522876 ಇದೆಯಲ್ಲ. ಸೊ ಈ ಒಂದು ಸಂಖ್ಯೆಯಲ್ಲಿ ಫಸ್ಟು 5ರ ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ ಆಫ್ 5 ಅಂದರೆ ಈ 5ನ ಬರ್ಕೊಂಬಿಟ್ಟು 5ಇಂದ ರೈಟ್ ಸೈಡಲ್ಲಿರೋ ಈ 4 ಅಂಕಿಗಳ ಪ್ಲೇಸಲ್ಲಿ 4 0 ಹಾಕ್ಕೊಂಡ್ವಿ ಅಂದರೆ ಇದು 5ರ ಸ್ಥಾನ ಬೆಲೆ ಆಗಿರುತ್ತೆ. 5ನ ಪ್ಲೇಸ್ ವ್ಯಾಲ್ಯೂ ಅಂದರೆ 50,000 ಆಗುತ್ತೆ. ಹಾಗೆ 7ರ ಸ್ಥಾನ ಬೆಲೆ ಅಂದರೆ 7 ಬರ್ಕೊಂಡು 7ಇಂದ ರೈಟ್ ಸೈಡಿಗಿರೋ 6 ಪ್ಲೇಸಲ್ಲಿ 0 ಹಾಕ್ಕೊಂಡ್ರೆ 7ರ ಸ್ಥಾನ ಬೆಲೆ 70 ಆಗುತ್ತೆ. ಲೆಫ್ಟ್ ಸೈಡ್ ಇರೋ ಅಂಕಿಗಳಿಗೆ 0 ಹಾಕೊಂಡ್ರೆ ಅದು 70 ಮಾತ್ರ ಆಗಿರುತ್ತೆ. ಈ 7 ಬಿಟ್ಟು ಉಳಿದ್ರೆ ಎಲ್ಲ ಅಂಕಿಗಳ ಪ್ಲೇಸಲ್ಲಿ 0 ಹಾಕೋಬೇಕು. ಲೆಫ್ಟ್ ಸೈಡ್ ಅಲ್ಲಿರೋ 0 ವ್ಯಾಲ್ಯೂಸ್ ಇರಲ್ಲ. ರೈಟ್ ಸೈಡಲ್ಲಿ 6 ಪ್ಲೇಸಲ್ಲಿ 0 ಹಾಕೊಂಡ್ರೆ 7ರ ಸ್ಥಾನ ಬೆಲೆ 70 ಆಗುತ್ತೆ. ಎರಡು ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದನ್ನ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದಾಗ ಮೈನಸ್ ಮಾಡ್ರಿ 0. ಇಲ್ಲಿ 10 - 7 ಅಂದರೆ 3, ಇಲ್ಲಿ 9, ಇಲ್ಲೂ 9 ಉಳಿಯುತ್ತೆ, ಇಲ್ಲಿ 4 ಉಳಿಯುತ್ತೆ. 49,930 ಬರುತ್ತೆ. ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಅಲ್ಲಿ 5ರ ಸ್ಥಾನ ಬೆಲೆ 7ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಕೇಳಿದನ್ನ ಡಿಫ್ರೆನ್ಸ್ ಮಾಡ್ರಿ 49,930 ಬರುತ್ತೆ. ದಟ್ ಈಸ್ ಇನ್ ದ ಫಸ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. The smallest 4-digit number which is a multiple of 6, 7 and 4 is ಅಂತ ಇದೆ. 6, 7 ಮತ್ತು 4ರಿಂದ ಭಾಗವಾಗುವ 4 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಅಂತಿದೆ. 6ರಿಂದ 7ರಿಂದ ಮತ್ತು 4ರಿಂದ ಭಾಗ ಆಗ್ತಕ್ಕಂಥ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾಗ ನಾವು ಈ ಕ್ವಶನ್ಗೆ ಸುಲಭವಾಗಿ ಆನ್ಸರ್ ಮಾಡ್ಬೇಕಂದ್ರೆ ಈ 6, 7 ಮತ್ತು 4ಕ್ಕೆ ಲಾಸಹ ಕಂಡುಹಿಡ್ಕೋಬೇಕು, LCM ಕಂಡುಹಿಡಿಬೇಕು. ಈ 6 ಮತ್ತು 4 ನಾವು 2ರಿಂದ ಡಿವೈಡ್ ಆಗ್ತವೆ, 2ರಿಂದ ಬಾಕ್ಸನ್ನು 2 ಮೂಲೆ 6, 7 ಆಗಿ ಬರೆಯೋಣ. 2 2 4 ಕ್ಯಾನ್ಸಲ್ ಆಗುತ್ತೆ. ಇವಾಗ 2 ಮೂಲೆ 6, 6 7 42, 42 × 2 ಇವೆಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ರಿ 84 ಅನ್ನೋದು ಲಾಸಹ ಆಗಿರುತ್ತೆ. LCM 84 ಆಗುತ್ತೆ. ಸೊ ಹಾಗಾದರೆ ಈ 84ರಿಂದ ಡಿವೈಡ್ ಆಗೋ ಸಂಖ್ಯೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಅಂತ ನೋಡ್ರಿ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಈ 1000 ಅನ್ನೋದು 84ರಿಂದ ಡಿವೈಡ್ ಆಗಲ್ಲ. 1000 ಅನ್ನೋದು 84ರಿಂದ ಡಿವೈಡ್ ಮಾಡೋದಾದ್ರೆ 84 × 84 ಇನ್ನು 16 ಉಳಿಯುತ್ತೆ, 0 ಇಳಿಸ್ಕೊಳ್ರಿ. ಸೊ ಅಲ್ಲಿ 84 2 168 ಆಗುತ್ತೆ. ಬಟ್ ಇಲ್ಲಿ 160 ಇದೆ ಅಂದರೆ ಇದು 1000 ಆಗಲ್ಲ. 168 ಆಗ್ಬೇಕಂದ್ರೆ ಲಾಸ್ಟ್ ಪ್ಲೇಸಲ್ಲಿ 8 ಇರಬೇಕು ಅಂದರೆ ಫೋರ್ತ್ ಆಪ್ಷನ್ ರೈಟ್ ಆನ್ಸರ್.
ನೋಡ್ರಿ 84 ಎರಡಲೆ 168, 68 ಆಗ್ಬೇಕಾದ್ರೆ ಈ ಪ್ಲೇಸಲ್ಲಿ 8 ಇರಬೇಕು, ಬಿಡಿ ಸ್ಥಾನದಲ್ಲಿ 8 ಬರ್ಬೇಕಂದ್ರೆ ಫೋರ್ತ್ ಆಪ್ಷನಲ್ಲಿ ಇದೆ ನೋಡ್ರಿ. ಇದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಈ 6ರಿಂದ 7ರಿಂದ 4ರಿಂದ ಡಿವೈಡ್ ಆಗ್ತಕ್ಕಂಥ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 1008 ಅಂತ ಹೇಳ್ಬೋದು. ಬೇಕಾದ್ರೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. 1008ನ್ನ 84ರಿಂದ ಡಿವೈಡ್ ಮಾಡ್ರಿ. 84 ಅಂದರೆ 84, ಇನ್ನು 16 ಉಳಿಯುತ್ತೆ. ಈ 8ನ್ನ ಕೆಳಗಿಳಿಸ್ಕೊಳ್ರಿ. 84 ಎರಡಲೆ 168 ಆಗುತ್ತೆ. ಶೇಷ 0 ಬರುತ್ತಲ್ಲ, 0 ಬರಿತಾ ಅದನ್ನೇ. ಸೊ ಹಾಗಾದ್ರೆ 84ರಿಂದ ಕಂಪ್ಲೀಟೆಡ್ ಡಿವೈಡ್ ಆಗಿದೆ ಅಂದರೆ ಇದೇ ಸರಿ ಉತ್ತರ. ಇದು 84ರಿಂದ ಡಿವೈಡ್ ಆಗಲ್ಲ, ಇದು ಕೂಡ ಡಿವೈಡ್ ಆಗಲ್ಲ. ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಈ ರೀತಿ ಸುಲಭವಾಗಿ ಆನ್ಸರ್ ಕಂಡುಹಿಡಿಬಹುದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. What is the result when 7 kg 7 gram is subtracted from 9 kg ಅಂತ ಇದೆ. 9 kg ಅಂತ 9 kg ಇಂದ 7 kg 7 ಗ್ರಾಮ್ ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಅಂತ. ನಿಮಗೊಂದು ಗೊತ್ತಿದೆ, 1 kgಗೆ ಎಷ್ಟು ಗ್ರಾಮ್ ಅಂದರೆ 1000 ಗ್ರಾಮಿಗೆ 1 kg ಆಗುತ್ತೆ. 1 kg ಅಂದರೆ 1000 ಗ್ರಾಮಿಗೆ 1 kg ಅಂತ ಕರಿತೀವಿ. ಸೊ ಹಾಗಾದರೆ 9 kg ಅಂದರೆ ಎಷ್ಟಾಗುತ್ತೆ ಅಂದರೆ 9000 ಗ್ರಾಮ್ ಆಗುತ್ತೆ. 9 kg ಅಂದರೆ 9000 ಗ್ರಾಮ್ ಆಗುತ್ತೆ. ಸೊ ಇಲ್ಲಿ 7 kg 7 ಗ್ರಾಮ್ ಅಂದರೆ 7 kgಗೆ 7000 ಗ್ರಾಮು ಪ್ಲಸ್ ಅದಕ್ಕೆ 7 ಗ್ರಾಮನ್ನು ಕೂಡಿದಾಗ 7007 ಗ್ರಾಮನ್ನು ಈ 9000 ಗ್ರಾಮಿಂದ ಮೈನಸ್ ಮಾಡ್ಕೋಬೇಕು. ಇಲ್ಲಿ 0ಯಲ್ಲಿ 7 ಆಗಲ್ಲ, ಕ್ಯಾರಿ ತಗೊಳ್ರಿ. 10ರಲ್ಲಿ 7 ಕಳೆದ್ರೆ 3, ಇಲ್ಲಿ 9ರಲ್ಲಿ 0 ಕಳೆದ್ರೆ 9, ಇಲ್ಲೂ 9 ಉಳಿಯುತ್ತೆ. ಇಲ್ಲಿ ಕ್ಯಾರಿ ಕೊಟ್ಟಾಗ 8 ಉಳಿಯುತ್ತೆ. 8ರಲ್ಲಿ 7 ಕಳೆದ್ರೆ 1 ಉಳಿಯುತ್ತಲ್ಲ, 1993 ಗ್ರಾಮ್ಸ್ ಆಗುತ್ತೆ. ಇದು 1993 ಗ್ರಾಮ್ಸ್ ಇದೆಯಲ್ಲ, ಇದು kg ಲೆಕ್ಕ ಕನ್ವರ್ಟ್ ಆಗ್ಬೇಕಂದ್ರೆ ಡಿವೈಡ್ ಬೈ 1000 ಮಾಡ್ಕೋಬೇಕು. ಯಾಕಂದ್ರೆ 1 kg 1000 ಗ್ರಾಮ್ ಅಲ್ಲ, ಈ ಗ್ರಾಮ್ಸ್ ಅಲ್ಲಿರೋದು ವಾಪಸ್ kg ಕನ್ವರ್ಟ್ ಆಗ್ಬೇಕಂದ್ರೆ ಡಿವೈಡ್ ಬೈ 1000 ಮಾಡ್ರಿ. ಇಲ್ಲಿ 1ರ ಮುಂದೆ 3 0 ಇದಾವಂದ್ರೆ ಬಲ್ಗಡೆಯಿಂದ ನೋಡ್ರಿ, ಬಲ್ಗಡೆಯಿಂದ 3 ಅಂಕೆ ಆಮೇಲೆ ಪಾಯಿಂಟ್ ಇಟ್ಟರೆ ಅದು 1000ದಿಂದ ಡಿವೈಡ್ ಆದಂಗೆ. ಸೊ ಇಲ್ಲಿ 1ರ ಮುಂದೆ 3 0 ಇದ್ದಾಗ ರೈಟ್ ಎಂಡ್ ಇಂದ 3 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರ್ಕೊಳ್ರಿ. 1.993 kg ಆಗುತ್ತೆ. 1.993 kg ಬರುತ್ತೆ. 1.993 kg ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ಸೈಡ್ಸ್ ಆಫ್ ಡಿಫ್ರೆಂಟ್ ಲೆನ್ಸ್ ಈಸ್ ಕಾಲ್ಡ್ ಅಂತ ಹೇಳಿದ್ದಾನೆ. ಎ ಟ್ರಯಾಂಗಲ್ ಹ್ಯಾವಿಂಗ್ ಆಲ್ ಸೈಡ್ಸ್ ಆಫ್ ಡಿಫ್ರೆಂಟ್ ಲೆನ್ಸ್ ಈಸ್ ಕಾಲ್ಡ್ ಅಂತ ಕೊಟ್ಟಿದ್ದಾನೆ. ಎಲ್ಲ ಬದಿಗಳ ಅಳತೆಗಳು ವಿಭಿನ್ನವಾಗಿ ಹೊಂದಿರುವ ತ್ರಿಕೋನವನ್ನು ಏನೆಂದು ಕರೆಯುವರು ಅಂತಿದೆ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ನಾವು ಕನ್ನಡದಲ್ಲಿ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಇದನ್ನ ಸಮಬಾಹು ತ್ರಿಭುಜ ಅಂತ. ಐಸಾಸಲಸ್ ಟ್ರಯಾಂಗಲ್ ಅಂದ್ರೆ ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಐಸಾಸಲಸ್ ಟ್ರಯಾಂಗಲ್ ಅಂದ್ರೆ. ಸೊ ನೆಕ್ಸ್ಟ್ ಇದನ್ನ ಸ್ಕೇಲ್ ಅಂಡ್ ಟ್ರಯಾಂಗಲ್ ಅಂದ್ರೆ ಅಸಮ ಅಥವಾ ವಿಷಮ ಬಾಹು ತ್ರಿಭುಜ ಅಂತ ಕರಿತೀವಿ. ಅಸಮ ಬಾಹು ಅಥವಾ ವಿಷಮ ಬಾಹು ತ್ರಿಭುಜ ಅಂತ ಕರಿತೀವಿ. ರೈಟ್ ಟ್ರಯಾಂಗಲ್ ಅಂದ್ರೆ ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಲಂಬ ಕೋನ ತ್ರಿಭುಜ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಿದ್ದೀನಿ ಆಪ್ಷನ್ಸ್. ಇಲ್ಲಿ ಒಂದು ತ್ರಿಭುಜದ ಎಲ್ಲಾ ಬಾಹುಗಳು ಡಿಫ್ರೆಂಟ್ ಮೆಜರ್ಮೆಂಟ್ಸ್ ಅಥವಾ ಡಿಫ್ರೆಂಟ್ ಲೆಂತ್ ಅನ್ನ ಹೊಂದಿದ್ರೆ ಅಂತ ಎಂತ ತ್ರಿಭುಜ ಅದು ಎಂತ ತ್ರಿಭುಜ ಆಗಿರುತ್ತೆ ಅಂತ ಕೇಳಿದಾನೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಚಿತ್ರ ಬರೀದಾದ್ರೆ ಈ 3 ಬಾಹುಗಳಿದಾವಲ್ಲ, ಇದು ಎ ಮೆಜರ್ಮೆಂಟ್, ಇದು ಬಿ ಮೆಜರ್ಮೆಂಟ್, ಇದು ಸಿ ಮೆಜರ್ಮೆಂಟ್ ಅಂತ ತಗೊಂಡ್ರೆ ಎಲ್ಲಾ ಬಾಹುಗಳ ಅಳತೆ ಡಿಫ್ರೆಂಟ್ ಆಗಿದಾವೆ. 3 ಬಾಹುಗಳ ಅಳತೆ ಸಮ ಇಲ್ಲ ಒಂದಕ್ಕೊಂದು ಅಂದ್ರೆ ಇದನ್ನ ನಾವು ಅಸಮ ಬಾಹು ತ್ರಿಭುಜ ಅಂತ ಕರಿತೀವಿ. The 3 sides of a triangle are unequal to each other, then it is called a scale and triangle ಅಂತ ಕರಿತೀವಿ. ಅಸಮ ಬಾಹು ಅಥವಾ ವಿಷಮ ಬಾಹು ತ್ರಿಭುಜ ಅಂತ ಕರಿತೀವಿ. 3 ಬಾಹುಗಳ ಅಳತೆ ಡಿಫ್ರೆಂಟ್ ಇದ್ರೆ ಅದನ್ನ ಅಸಮ ಬಾಹು ಅಥವಾ ವಿಷಮ ಬಾಹು ಸ್ಕೇಲ್ ಅಂಡ್ ಟ್ರಯಾಂಗಲ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಆನ್ಸರ್ ಥರ್ಡ್ ಆಪ್ಷನ್ ಇದೆಯಲ್ಲ, ಸ್ಕೇಲ್ ಅಂಡ್ ಟ್ರಯಾಂಗಲ್, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಇಲ್ಲಿ ಸಮಬಾಹು ತ್ರಿಭುಜ ಅಂದ್ರೆ 3 ಬಾಹುಗಳ ಅಳತೆ ಸಮ ಇರಬೇಕು ಅಂತ. ಸಮಬಾಹು ತ್ರಿಭುಜ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಕರಿತೀವಿ. ಅದು ಸಮಬಾಹು ತ್ರಿಭುಜ, ಫಸ್ಟ್ ಆಪ್ಷನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಆಮೇಲೆ ಸಮದ್ವಿಬಾಹು ತ್ರಿಭುಜ ಅಂದ್ರೆ ತ್ರಿಭುಜದ 2 ಬಾಹುಗಳು ಸಮ ಇದ್ರೆ, ತ್ರಿಭುಜದ 2 ಬಾಹುಗಳ ಅಳತೆ ಸಮ ಇದ್ರೆ, ಇವೆರಡು ಬಾಹುಗಳ ಅಳತೆ ಸಮ ಇದೆ ಅಂದ್ರೆ ಇದು ಸಮದ್ವಿಬಾಹು ತ್ರಿಭುಜ, ಐಸಾಸಲಸ್ ಟ್ರಯಾಂಗಲ್ ಅಂತ ಕರಿತೀವಿ. ಅದೇ ರೈಟ್ ಟ್ರಯಾಂಗಲ್ ಅಂದ್ರೆ ಲಂಬ ಕೋನ ತ್ರಿಭುಜ ಅಂದ್ರೆ ತ್ರಿಭುಜದ 1 ಕೋನ 90 ಡಿಗ್ರಿಗೆ ಸಮ ಇದ್ರೆ ಅದು ಲಂಬ ಕೋನ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ 3 ಬಾಹುಗಳ ಅಳತೆಗಳು ವಿಭಿನ್ನವಾಗಿದ್ದಾವೆ ಅಂದ್ರೆ ಅದು ಅಸಮಬಾಹು ತ್ರಿಭುಜ ಆಗುತ್ತೆ. ಈ ಪ್ರಶ್ನೆಗೆ ಆನ್ಸರ್ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ.
ದ ಸಮ್ ಆಫ್ ದ ಪ್ರೈಮ್ ನಂಬರ್ಸ್ ಬಿಟ್ವೀನ್ 31 and 60 ಈಸ್ ಅಂತ ಇದೆ. 31 ಮತ್ತು 60 ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ. 31 ಮತ್ತು 60 ನಡುವೆ ಬರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? 31ರಿಂದ 60 ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಬಿಟ್ವೀನ್ 31 and 60. 31 ಮತ್ತು 60 ನಡುವೆ ಇರಬೇಕು. ಹಾಗಾಗಿ 31ನ್ನ ಕನ್ಸಿಡರ್ ಮಾಡಂಗಿಲ್ಲ, 60ನ್ನು ಕನ್ಸಿಡರ್ ಮಾಡಂಗಿಲ್ಲ. 31 ನಂತರ ಅವುಗಳ ಮಧ್ಯೆ ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳಂದ್ರೆ 32, 33, 34, 35, 36 ಇವ್ಯಾವ ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವು. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ. ಅದರಲ್ಲಿ ಯಾವುದಂದ್ರೆ 37 ಅನ್ನೋದು ಒಂದು. ಇದಾದ್ಮೇಲೆ 38 ಬೇರೆ ನಂಬರಿಂದ ಡಿವೈಡ್ ಆಗುತ್ತೆ, 39 ಡಿವೈಡ್ ಆಗುತ್ತೆ, 40 ಆಗುತ್ತೆ. ಅದರ 41 ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಅದಾದ್ಮೇಲೆ 43 ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. 47 ಅನ್ನೋದು ಕೂಡ ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಇದಾದ್ಮೇಲೆ 48 ಆಗುತ್ತೆ, 49 ಆಗುತ್ತೆ, 50 ಆಗುತ್ತೆ, 51 ಆಗುತ್ತೆ, 52 ಆಗುತ್ತೆ. 53 ಅನ್ನೋದು ಬೇರೆ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. 54 ಡಿವೈಡ್ ಆಗುತ್ತೆ, 55 ಆಗುತ್ತೆ, 56 ಆಗುತ್ತೆ, 57 ಡಿವೈಡ್ ಆಗುತ್ತೆ, 19 57. 58 ಆಗುತ್ತೆ, 59 ಡಿವೈಡ್ ಆಗಲ್ಲ, 59 ಬರೀತೀನಿ. ಇವು 31ರಿಂದ 60 ನಡುವಿನ ಅಂತ ಇದೆ, ಬಿಟ್ವೀನ್ ಅಂತ ಇದೆ, ನಡುವಿನ ಅವಿಭಾಜ್ಯ ಸಂಖ್ಯೆಗಳು. ಇವೆಲ್ಲ ಸಂಖ್ಯೆಗಳ ಮೊತ್ತ ಅಂದ್ರೆ ಕೂಡಬೇಕು. 50, 50, 100, 140, 180, 220 ಪ್ಲಸ್ 30 ಅಂದ್ರೆ 250 ಆಗುತ್ತೆ. ಆಮೇಲೆ ಬಿಡಿ ಸ್ಥಾನದ ಅಂಕಿಗಳು 7 ಪ್ಲಸ್ 1 8, 8 3 11, 11 7 18, 18 3 21 ಪ್ಲಸ್ 9 ಅಂದ್ರೆ 30 ಆಗುತ್ತೆ. ಸೊ ಇಲ್ಲಿ 250 ಪ್ಲಸ್ 30 ಕೂಡ 280 ಬರುತ್ತೆ, 280 ಬರುತ್ತೆ. 280 ಅನ್ನೋದು ಥರ್ಡ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರ್ ಗೊತ್ತಾಯ್ತಾ? 5th ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ದ ಸಮ್ ಆಫ್ ದ ಗ್ರೇಟೆಸ್ಟ್ ಅಂಡ್ ಸ್ಮಾಲೆಸ್ಟ್ 6-digit ನಂಬರ್ಸ್ that can be formed from the digits 5, 9, 0, 2, 8 and 6 without repetition is ಅಂತ ಇದೆ. ನೋಡ್ರಿ 5, 9, 0, 2, 8 ಮತ್ತು 6 ಪುನರಾವರ್ತನೆ ಇಲ್ಲದೆ ಅಂಕೆಗಳಿಂದ ರಚಿಸಬಹುದಾದ ದೊಡ್ಡ ಮತ್ತು ಚಿಕ್ಕದಾದ 6 ಅಂಕೆಗಳ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿರೋ ಡಿಜಿಟ್ಸ್ ಯಾವ್ಯಾವ ಅಂದ್ರೆ 5, 9, 0, 2, 8 ಮತ್ತು 6 ಅಂತ. ಟೋಟಲ್ ಇಲ್ಲಿರೋದು 1, 2, 3, 4, 5, 6 ಅಂಕೆಗಳಿದಾವೆ. ಈ 6 ಅಂಕೆಗಳಿಂದ ಯೂಸ್ ಮಾಡ್ಕೊಂಡು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದನ್ನು ಬರೀಬೋದು? ಅತಿ ದೊಡ್ಡ ಸಂಖ್ಯೆ ಬೇಕು, ಬಿಗ್ಗೆಸ್ಟ್ ನಂಬರ್ ಬೇಕು, ಲಾರ್ಜೆಸ್ಟ್ ಅಥವಾ ಗ್ರೇಟೆಸ್ಟ್ ನಂಬರ್ ಬೇಕು, ಗ್ರೇಟೆಸ್ಟ್ ನಂಬರ್ ಬೇಕು, ದೊಡ್ಡ ಸಂಖ್ಯೆ ಬರಿಬೇಕು. ಇವು 6 ಅಂಕೆ ಯೂಸ್ ಮಾಡ್ಕೊಂಡು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರೆ ಇದರಲ್ಲಿ ಅತಿ ದೊಡ್ಡ ಅಂಕಿ ಯಾವ್ದಿರುತ್ತೆ ಅದನ್ನು ಫಸ್ಟ್ ಬರಿಬೇಕು, 9. ಇದಾದ್ಮೇಲೆ ನೆಕ್ಸ್ಟ್ ದೊಡ್ಡ ಅಂಕೆ 8 ಬರಿಬೇಕು. 8 ಆದ್ಮೇಲೆ ನೆಕ್ಸ್ಟ್ ಇಲ್ಲೇನು 7 ಇಲ್ಲ, 6 ಇದೆ, 6 ಬರಿಬೇಕು. 6 ಆದ್ಮೇಲೆ ನೆಕ್ಸ್ಟ್ 5 ಇದೆ, 5 ಬರಿಬೇಕು. 5 ಆದ್ಮೇಲೆ ನೆಕ್ಸ್ಟ್ ದೊಡ್ಡ ಅಂಕೆ 2 ಇದೆ, 2 ಬರಿಬೇಕು. 2 ಆದ್ಮೇಲೆ ನೆಕ್ಸ್ಟ್ ಉಳಿದಿರೋ ಅಂಕೆ 0 ಬರ್ಕೊಂಡ್ರೆ ಇಲ್ಲಿ ಕೊಟ್ಟಿರೋ ಅಂಕಿಗಳಿಂದ ಯೂಸ್ ಮಾಡ್ಕೊಂಡು 6 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಇದನ್ನು ಬರಿಬೋದು. ಸೊ 9,86,520 ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿರೋ ಅಂಕಿಗಳನ್ನ ಯೂಸ್ ಮಾಡ್ಕೊಂಡು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಬರಿಬೇಕು. ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಇದನ್ನ ರಿವರ್ಸ್ ಆರ್ಡರ್ ಏನಾದ್ರು ಬರ್ಕೊಂಡ್ವಿ ಅಂದ್ರೆ ಅದೇ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಆದ್ರೆ ನಾವು ರಿವರ್ಸ್ ಆರ್ಡರ್ ಬರ್ದ ನೋಡ್ರಿ 0, 2, 5, 6, 8, 9 ಆಗುತ್ತಲ್ಲ. ಈ ರಿವರ್ಸ್ ಆರ್ಡರ್ ಬರ್ಕೊಂಡಾಗ ಇದು ಎಷ್ಟಾಗುತ್ತೆ ಅಂದ್ರೆ 25,689 ಆಗುತ್ತೆ. ಆದರೆ 25,689 ಅನ್ನೋದು 6 ಅಂಕಿಯ ಸಂಖ್ಯೆ ಅಲ್ಲ. ಈ ಕಡೆ 0 ವ್ಯಾಲ್ಯೂ ಇಲ್ಲ, ಇದು 5 ಅಂಕಿಯ ಸಂಖ್ಯೆ ಆಗಿಬಿಡುತ್ತೆ. ಬಟ್ ಇದು 6 ಅಂಕಿಯ ಸಂಖ್ಯೆ ಆಗ್ಬೇಕಂದ್ರೆ ನೋಡ್ರಿ, ಅತಿ ಚಿಕ್ಕ ಸಂಖ್ಯೆ 6 ಅಂಕಿಯ ಸಂಖ್ಯೆ ಆಗ್ಬೇಕಂದ್ರೆ ಸ್ಮಾಲ್ ಚೇಂಜಸ್ ಮಾಡ್ಕೊಳ್ಳೋಣ. ಈ ಮೊದಲ 2 ಅಂಕಿಗಳನ್ನ ರಿವರ್ಸ್ ಆರ್ಡರ್ ಬರೆಯೋಣ ಅಷ್ಟೇ. 0, 2 ಇರೋದನ್ನ ನಾವೇನು ಮಾಡೋಣ ಅಂದರೆ 2, 0 ಅಂತ ಬರ್ಕೊಂಡ್ರೆ ಇವಾಗಿದು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗಿಬಿಡುತ್ತೆ ಅಷ್ಟೇ. ಸ್ಮಾಲ್ ಚೇಂಜಸ್ ಮಾಡ್ಕೋಬೇಕು. 0 ಫಸ್ಟ್ ಬಂತಂದ್ರೆ ಅದನ್ನ ಸೆಕೆಂಡ್ ಪ್ಲೇಸಲ್ಲಿ 0 ಬರೋ ಥರ ಮಾಡ್ಕೊಂಡು ಈ ಸೆಕೆಂಡ್ ಪ್ಲೇಸಲ್ಲಿ 2ನ ಫಸ್ಟ್ ಪ್ಲೇಸಲ್ಲಿ ಬರ್ಕೊಂಡ್ರೆ ಇಲ್ಲಿರೋ ಅಂಕಿಗಳಿಂದ ಯೂಸ್ ಮಾಡ್ಕೊಂಡು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ 2,05,689 ಬರಿಬೋದು.
ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದ್ದೇನೆ. ಮೊತ್ತ ಅಂದರೆ ಎರಡನ್ನ ಅಡಿಷನ್ ಮಾಡ್ಕೋಬೇಕು. 9 10 is 0 ಕ್ಯಾರಿ 1. ಸೊ 12ಗೆ 2 ಕ್ಯಾರಿ 1, 12ಗೆ 2 ಕ್ಯಾರಿ 1, 9 ಪ್ಲಸ್ 2 ಅಂದರೆ 11 ಆಗುತ್ತೆ. ಸೊ ಇಲ್ಲಿ 11,92,209 ಬರುತ್ತೆ. 11,92,209 ಅಂತ ಫೋರ್ತ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದಾದಮೇಲೆ ಮುಂದಿನ ಕ್ವಶನ್ ಬರೋಣ ಏನಿದೆ ಅಂತ. ರಾಧಾ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಪ್ರತಿ ದಿನಕ್ಕೆ 3 ಕಿಲೋಮೀಟರ್ 725 ಮೀಟರ್ ನಡೆಯುತ್ತಾರೆ. ಆದರೆ ಅವರು ಮಂಗಳವಾರ ಮತ್ತು ಗುರುವಾರ ದಿನಕ್ಕೆ 2 ಕಿಲೋಮೀಟರ್ 9 ಮೀಟರ್ ನಡೆಯುತ್ತಾರೆ. ಸೋಮವಾರದಿಂದ ಶುಕ್ರವಾರದಾಗಿ ಅವಳು ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಸರ್ ನೋಡ್ರಿ, ರಾಧಾ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಪ್ರತಿ ದಿನಕ್ಕೆ 3 ಕಿಲೋಮೀಟರ್, ಪ್ರತಿದಿನ 3 ಕಿಲೋಮೀಟರ್ 725 ಮೀಟರ್ ನಡೀತಾ ಇದ್ದಾಳೆ ಅಂದಮೇಲೆ, ಸೊ ಮಂಗಳವಾರ ಮತ್ತು ಗುರುವಾರ ಮಾತ್ರ 2 ಕಿಲೋಮೀಟರ್ 9 ಮೀಟರ್ ನಡೀತಾ ಇದ್ದಾಳೆ ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೆ ಅವಳು ಕ್ರಮಿಸಿದ ಒಟ್ಟು ದೂರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ನೋಡ್ರಿ, 3 ಕಿಲೋಮೀಟ್ರ್ 725 ಮೀಟ್ರ್ ಇದೆಯಲ್ಲ, ಸೋಮವಾರ 3 ಕಿಲೋಮೀಟ್ರು, ಆಮೇಲೆ ಬುಧವಾರ 3 ಕಿಲೋಮೀಟ್ರು, ಶುಕ್ರವಾರ 3 ಕಿಲೋಮೀಟ್ರ್ ಅಂದರೆ ಟೋಟಲಿ 9 ಕಿಲೋಮೀಟ್ರ್ ಆಯ್ತು. ಆಮೇಲೆ 725 ಮೀಟ್ರನ್ನ 3 ಸಲ ಹಾಕೊಂಡು ಕೂಡ್ರಿ, 725 ಮೀಟ್ರ್ 3 ದಿನ ಇದೆಯಲ್ಲ, 3 ಸಲ ಹಾಕೊಂಡು ಕೂಡ್ರಿ, ಟೋಟಲ್ ಎಷ್ಟಾಗುತ್ತೆ ಅಂದರೆ 15 ದಶಕ 1 6 1 7 7 3 21 2175 ಮೀಟ್ರ್ ಆಗುತ್ತೆ. ಇನ್ನು ಕಿಲೋಮೀಟ್ರಲ್ಲಿ ಬರ್ಕೊಂಡ್ರೆ 2.175 ಕಿಲೋಮೀಟ್ರ್ ಆಗುತ್ತೆ. ಸೊ 2.175 ಕಿಲೋಮೀಟ್ರ್ ಬರೀತೀವಿ. ಸೊ ಇದು 9 + 2 11.175 ಕಿಲೋಮೀಟ್ರ್. ಸೋಮವಾರ, ಬುಧವಾರ, ಶುಕ್ರವಾರ 3 ದಿನಗಳಿಂದ ಸೇರಿ ಟೋಟಲ್ ನಡ್ಕೊಂಡೋಗಿರೋ ಡಿಸ್ಟೆನ್ಸ್ ಇದು. ಅದೇ ಗುರುವಾರ ಮತ್ತು ಮಂಗಳವಾರ 2 ಕಿಲೋಮೀಟ್ರ್ 9 ಮೀಟ್ರ್ ಇದೆಯಲ್ಲ, ಸೊ ಇದು 2 + 2, ಗುರುವಾರ 2 ಕಿಲೋಮೀಟ್ರ್, ಮಂಗಳವಾರ 2 ಕಿಲೋಮೀಟ್ರ್ ಅಂದರೆ 4 ಕಿಲೋಮೀಟ್ರ್ ಆಗುತ್ತೆ, 4 ಕಿಲೋಮೀಟ್ರ್. ಆಮೇಲೆ ಇದು 9 ಮೀಟ್ರ್ ಅಂದರೆ 18 ಮೀಟ್ರ್ ಆಗುತ್ತೆ. ಸೊ ಈ 18 ಮೀಟ್ರನ್ನ ಡಿವೈಡ್ ಬೈ 1000ದಿಂದ ಡಿವೈಡ್ ಮಾಡ್ಕೊಂಡಾಗ 0.018 ಕಿಲೋಮೀಟ್ರಿಗೆ ಸಮ ಆಗುತ್ತೆ ಅದು. ಸೊ ಹಾಗಾಗಿ 4.018 ಕಿಲೋಮೀಟ್ರ್ ಅಂತ ಬರಿತಾ ಇದೀನಿ. ಇವೆಲ್ಲ ಆ್ಯಡ್ ಮಾಡ್ರಿ ಎಷ್ಟು ಬರುತ್ತೆ? 8 + 5 13 3 ದಶಕ 1 7 8 9 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ. 9 2 11 + 5 4 ಅಂದರೆ 15 ಆಗುತ್ತೆ. 15.193 ಕಿಲೋಮೀಟ್ರ್ ಆಗುತ್ತೆ. 15.193 ಕಿಲೋಮೀಟ್ರ್ ಟೋಟಲಿ 5 ದಿನಗಳಿಂದ ಕ್ರಮಿಸಿದ ಒಟ್ಟು ದೂರ ಆಗುತ್ತೆ. ಕ್ಲಿಯರ್ ಆಗುತ್ತಾಯ್ತಾ? ಸೊ 3.725 ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಸೊ ನೋಡ್ರಿ, ಇನ್ನೊಂದು ಥರ ಮಾಡೋದಾದ್ರೆ 3 ಕಿಲೋಮೀಟ್ರ್ 725 ಮೀಟ್ರ್ ಇದೆಯಲ್ಲ, 3.725 ಕಿಲೋಮೀಟ್ರ್ ಅಂತ ಬರಿಬೋದು. 1 ದಿನಕ್ಕೆ ಇಂಟು 3 ದಿನಕ್ಕೆ ಎಷ್ಟು ಅಂತ ಮಲ್ಟಿಪ್ಲೈ ಮಾಡ್ಬೇಕು. 3 7 15 ದಶಕ 1 3 2 6 1 7 3 7 21 ಕ್ಯಾರಿ 2 3 3 9 2 11 11.175 ಕಿಲೋಮೀಟ್ರ್ ಆಗುತ್ತೆ 3 ಡೇಸ್ಗೆ, ಸೋಮವಾರ, ಬುಧವಾರ, ಶುಕ್ರವಾರಕ್ಕೆ. ಮಂಗಳವಾರ, ಗುರುವಾರ 2 ಕಿಲೋಮೀಟ್ರ್ 2 4 ಕಿಲೋಮೀಟ್ರ್ ಪ್ಲಸ್ ಎಕ್ಸ್ಟ್ರಾ 18 ಮೀಟ್ರ್ ಇದೆಯಲ್ಲ, ಸೊ 18 ಮೀಟ್ರ್ 4 2.9 ಮೀಟ್ರನ್ನ ನಾವು ಏನಂತ ಬರೀಬೋದಂದ್ರೆ 009 ಅಂತ ಬರಿತೀವಿ. ಇಂಟು 2 ಡೇಸ್ ಬರೀಬೇಕು 9 ಮೀಟ್ರನ್ನ. 9 2 18, ಇಲ್ಲಿ 0 ಇರೋದ್ರಿಂದ 1 ಬರೆಯೋಣ, 2 0 0 2 4 4.018 ಕಿಲೋಮೀಟ್ರ್ ಆಗುತ್ತೆ. ಸೊ 4.018 ಕಿಲೋಮೀಟ್ರ್ ಆ್ಯಡ್ ಮಾಡಿರಿ. 13ಗೆ 3 ಕ್ಯಾರಿ 1, 8 + 1 9 1 ಇಲ್ಲಿ 5 ಇಲ್ಲಿ 1 15.193 ಕಿಲೋಮೀಟರ್. ಸೇಮ್ ಆನ್ಸರ್ ಬರುತ್ತೆ. ಹೆಂಗೆ ಮಾಡಿದ್ರು ಫೋರ್ತ್ ಆಪ್ಷನ್ ಸರಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಮಿಸ್ಸಿಂಗ್ ನಂಬರ್ಸ್ ಇನ್ ದ ಪ್ಯಾಟ್ರನ್. ಈ ಪ್ಯಾಟ್ರನಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಒಂದು 12 ಇದೆ, ನೆಕ್ಸ್ಟ್ 14 ಇದೆ, 17 ಇದೆ, 13 ಇದೆ, ನೆಕ್ಸ್ಟ್ ನಂಬರ್ 8 ಇದೆ, ಅದಾದಮೇಲೆ 14 ಇದೆ, 21 ಇದೆ, ಆಮೇಲೆ 2 ಡ್ಯಾಶ್ ಇದಾವೆ. 21 ಆದಮೇಲೆ 2 ಡ್ಯಾಶ್ ಇದ್ದಾವೆ. ಈ 2 ಡ್ಯಾಶ್ ಪ್ಲೇಸಲ್ಲಿ ಬರೋ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ 12 ಇರೋ ನಂಬರು 14 ಆಗಿದೆ ಅಂದರೆ +2 ಆ್ಯಡ್ ಮಾಡ್ಕೋಬೇಕು. 14 ಇರೋ ನಂಬರು 17 ಆಗಿದೆ ಅಂದರೆ +3 ಆ್ಯಡ್ ಮಾಡ್ಕೋಬೇಕು. 17 ಇರೋ 13 ಆಗಿದೆ ಅಂದರೆ -4 ಮಾಡ್ಕೋಬೇಕು. 13 ಇರೋದು 8 ಆಗಿದೆ ಅಂದರೆ -5 ಮಾಡ್ರೆ 8 ಆಗುತ್ತೆ.
ಸೊ ಇಲ್ಲಿ 2 3 4 5 ಆಗಿದೆ ಅಂದ್ರೆ ನೆಕ್ಸ್ಟ್ ಇದಕ್ಕೆ 6 ಕೂಡಿದಾಗ 14 ಬರುತ್ತೆ. 14 ಇರೋದು 21 ಆಗಿದೆ ಅಂದ್ರೆ 7 ಅಡಿಷನ್ ಮಾಡ್ರೆ 21 ಬರುತ್ತೆ. ಇಲ್ಲಿ +2 +3 -4 -5 +6 +7 ಇದೆ ಅಂದ್ರೆ 2 3 4 5 6 7 ಆದ್ಮೇಲೆ ನೆಕ್ಸ್ಟ್ ನಂಬರ್ಸ್ ಈ ಗ್ಯಾಪಲ್ಲಿ 8 ಬರ್ಬೇಕು. 8 ಆದ್ಮೇಲೆ ನೆಕ್ಸ್ಟ್ ಈ ಗ್ಯಾಪಲ್ಲಿ 9 ಬರ್ಕೋಬೇಕು. ಸೊ ಇವಾಗ ಎಲ್ಲಾ ನಂಬರ್ಸ್ ಕೆಳಗಡೆ ಕಂಟಿನ್ಯೂಸ್ ಆದವು. 2 ಪ್ಲಸ್ 2 ಮೈನಸ್ ಮತ್ತೆರಡು ಪ್ಲಸ್ ಆದ್ಮೇಲೆ ನೆಕ್ಸ್ಟ್ 2 ಮೈನಸ್ ಬರ್ಬೇಕು. ಇಲ್ಲಿ 21 -8 21ರಲ್ಲಿ 8 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 13 ಬರುತ್ತೆ. ಇಲ್ಲಿ 13 ಬರೀತಾ 13ರಲ್ಲಿ 9 ಮೈನಸ್ ಮಾಡ್ರೆ 4 ಬರುತ್ತಲ್ಲ. ಸೊ ನಮಗೆ ಬೇಕಾಗಿರೋ ಆನ್ಸರ್ 13, 4 ಬರ್ತವೆ. ನೆಕ್ಸ್ಟ್ ಡ್ಯಾಶಸ್ ಅಲ್ಲಿ ಮಿಸ್ ಆಗಿರೋ ನಂಬರ್ಸ್, ಬಿಟ್ಟು ಹೋದ ಸಂಖ್ಯೆಗಳು, ಕಾಣೆಯಾದ ಸಂಖ್ಯೆಗಳು ಅಂದ್ರೆ 13 ಮತ್ತು 4 ಆಗುತ್ತಲ್ಲ. 13 and 4 ಅಂತ 4th ಆಪ್ಷನ್ ಇದೆ. ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. The product of the preceder of 201 and succeeder of 4781 is ಅಂತ 201ರ ಪೂರ್ವವರ್ತಿ ಅಂತ ಇದೆ ಅಂದ್ರೆ 201ಕ್ಕಿಂತ ಬಿಫೋರ್ ಇರೋ ನಂಬರ್ ಪೂರ್ವವರ್ತಿ. ಪ್ರಿಸೀಡರ್ ಅಂದ್ರೆ ಹಿಂದಿನ ಸಂಖ್ಯೆ ಅಂತ. ಅದು ಕನ್ನಡ ವರ್ಡ್ ಅಷ್ಟು ಆಕ್ಚುಲಿ ಗೊತ್ತಾಗಲ್ಲ. ಪ್ರಿಸೀಡರ್ ಅಂದ್ರೆ 201ರ ಹಿಂದಿನ ಸಂಖ್ಯೆ ಯಾವುದಂದ್ರೆ 200 ಅಂತ ಬರಿಬೇಕು. ಆಮೇಲೆ 4781 ಉತ್ತರಾಧಿಕಾರಿ ಅಂದ್ರೆ ಇಲ್ಲಿ ನೆಕ್ಸ್ಟ್ ನಂಬರ್ ಅಂತ ಸಕ್ಸೀಡರ್ ಅಂತ ಕರೀತಾರೆ, ಸಕ್ಸಸ್ಸರ್ ಅಂತ ಕರೀತಾರೆ ಅಥವಾ ಸಕ್ಸೀಡರ್ ಅಂತ ಕರೀತಾರೆ. 4781 ಮುಂದಿನ ಸಂಖ್ಯೆ ಅಂತ ಅರ್ಥ. ಸೊ ಇಲ್ಲಿ ಪ್ರಿಸೀಡರ್ ಅಂದ್ರೆ -1 ಮಾಡ್ಕೋಬೇಕು, ಸಕ್ಸಸ್ಸರ್ ಅಂದ್ರೆ +1 ಮಾಡ್ಕೋಬೇಕು. ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದಾನೆ. ಇವೆರಡು ಗುಣಾಕಾರ ಮಾಡ್ರಿ ಎಷ್ಟು ಬರುತ್ತೆ ಅಂತ. ಇವೆರಡು ಗುಣಾಕಾರ ಮಾಡ್ರಿ. ಇಲ್ಲಿ ಲಾಸ್ಟ್ 2 0 ಇದಾವಲ್ಲ, ಇಲ್ಲಿ ಲಾಸ್ಟ್ 2 0 ಬಿಟ್ಟು 2ರಿಂದ ಗುಣಾಕಾರ ಮಾಡ್ರಿ. 2 2 4, 2 8 16 ದಶಕ 1, 2 7 14 1, 15 5 ದಶಕ 1, 2 4 8 1 9. ಸೊ 9,56,400 ಬರುತ್ತೆ. 9,56,400 ಅಂತ ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಈಸ್ ದ ಆನ್ಸರ್. ಕ್ಲಿಯರಾ? ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಇನ್ ಎ ಕ್ಲಾಸ್ 3rd 150 children were asked to name their one of their favorite fruit, and results for 5 favorite fruits were written in the form of the following table ಅಂತಿದೆ. 3ನೇ ತರಗತಿಯಲ್ಲಿ 150 ಮಕ್ಕಳನ್ನು ಒಂದು ನೆಚ್ಚಿನ ಹಣ್ಣನ್ನು ಹೆಸರಿಸಲು ಕೇಳಲಾಯಿತು ಮತ್ತು 5 ನೆಚ್ಚಿನ ಹಣ್ಣುಗಳ ಫಲಿತಾಂಶವನ್ನು ಈ ಕೆಳಗಿನ ಕೋಷ್ಟಕ ರೂಪದಲ್ಲಿ ಬರೆಯಲಾಗಿದೆ ಅಂತ ಕೊಟ್ಟಿದ್ದಾನೆ. ನೋಡ್ರಿ, 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಿಮಗೆ ಇಷ್ಟ ಆಗಿರೋ ಫ್ರೂಟ್ಸ್ 150 ಮಕ್ಕಳ ಒಂದು ಸಮೀಕ್ಷೆ ಮಾಡಿದ್ದಾರೆ. ಯಾವ ಫ್ರೂಟ್ ನಿಮಗೆ ಇಷ್ಟ ಅಂತ ಕೇಳ್ತಾ ಹೋಗಿದ್ದಾರೆ. ಈ 150 ಜನ ಮಕ್ಕಳಲ್ಲಿ ಆಪಲ್ ಇಷ್ಟ ಅಂತ ಹೇಳಿರೋ ಮಕ್ಕಳು 28 ಮಕ್ಕಳಿದ್ದಾರೆ. ಗುವಾ ಅಂದ್ರೆ ಪೇರ್ಲೆ ಹಣ್ಣು ಇಷ್ಟ ಅಂತ ಹೇಳಿರೋ ಮಕ್ಕಳು 26 ಮಕ್ಕಳಿದ್ದಾರೆ. ಮ್ಯಾಂಗೋ ಮಾವಿನ ಹಣ್ಣು ಇಷ್ಟ ಅಂತ ಹೇಳಿರೋ ಮಕ್ಕಳು 44 ಜನ ಇದ್ದಾರೆ. ಬನಾನಾ ಇಷ್ಟ ಅಂತ ಹೇಳಿರೋ ಮಕ್ಕಳು 14 ಜನ ಹೇಳಿದ್ದಾರೆ. ಗ್ರೇಪ್ಸ್ ದ್ರಾಕ್ಷಿ ಇಷ್ಟ ಅಂತ ಹೇಳಿರೋ ಮಕ್ಕಳು 28 ಇದ್ದಾರೆ. ಇವೆಲ್ಲ ಅಡಿಷನ್ ಮಾಡೋಣ. 8 + 6 14, 18 + 4 22 + 8 30 0 ಕ್ಯಾರಿ 3, 5 1 6 6 4 10 12 12 + 2 ಅಂದರೆ ನೋಡ್ರಿ 5 6 4 10 10 + 2 12 12 + 2 ಅಂದರೆ 14 ಬರುತ್ತೆ. ಸೊ ಇನ್ನೊಂದ್ಸಲ ಅಡಿಷನ್ ಮಾಡ್ರಿ. 8 + 6 14, 14 + 4 ಅಂದರೆ 18, 18 + 4 ಅಂದರೆ 22, 22 8 ಅಂದರೆ 30 0 ಕ್ಯಾರಿ 3, 3 2 5 5 1 6 6 4 10 10 2 12 12 + 2 ಅಂದರೆ 14. ಟೋಟಲಿ 140 ಮಕ್ಕಳು ಬಂತು. ಬಟ್ ಪ್ರಶ್ನೆಯಲ್ಲಿ ಕೊಟ್ಟಿರೋದು 150 ಮಕ್ಕಳು. ಇನ್ನು 10 ಮಕ್ಕಳು ಇಲ್ಲಿರೋ 5 ಫ್ರೂಟ್ಸ್ ಬಿಟ್ಟು ಮತ್ತೆ ಬೇರೆ ಫ್ರೂಟ್ ಹೆಸರು ಹೇಳಿರ್ತಾರೆ, ಅದನ್ನ ಈ ಕೋಷ್ಟಕದಲ್ಲಿ ಕೊಟ್ಟಿಲ್ಲ ಅಷ್ಟೇ. ಸೊ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬನ್ನಿ, ಏನು ಕ್ವಶನ್ ಇದೆ ಅಂತ. ಸೊ ಚೂಸ್ ದ ಕರೆಕ್ಟ್ ಆಪ್ಷನ್, ಸರಿಯಾದ ಆಯ್ಕೆ ಯಾವುದು ಅಂತ ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಸರಿಯಾದ ಆಪ್ಷನ್ ಯಾವುದು ಅಂತ ನೋಡೋಣ. ನೋಡ್ರಿ, ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಮ್ಯಾಂಗೋಸ್ ಅಂಡ್ ಬನಾನಾ ಇಸ್ 2 times ದ ನಂಬರ್ ಆಫ್ ಚಿಲ್ಡ್ರನ್ ಹೂ ಲೈಕ್ ಗುವಾ ಅಂತ ಇದೆ. ಮ್ಯಾಂಗೋ ಮತ್ತು ಬಾಳೆಹಣ್ಣುಗಳನ್ನು ಇಷ್ಟಪಡುವ ಮಕ್ಕಳ ಸಂಖ್ಯೆಯು ಪೇರ್ಲವನ್ನು ಇಷ್ಟಪಡುವ ಮಕ್ಕಳ ಸಂಖ್ಯೆಗಿಂತ 2 ಪಟ್ಟು ಆಗಿದೆ ಅಂತಿದೆ. ಸೊ ನೋಡ್ರಿ, ಇಲ್ಲಿ ಪೇರ್ಲೆ ಹಣ್ಣು ಇಷ್ಟಪಡುವ ಮಕ್ಕಳಿಗಿಂತ 2 ಪಟ್ಟು ಅಂದರೆ ಈ ಟೇಬಲ್ ನೋಡ್ರಿ, ಮ್ಯಾಂಗೋ ಮತ್ತು ಬಾಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆ ಅಂದರೆ ಇವೆರಡು ಆ್ಯಡ್ ಮಾಡ್ರಿ. 14 + 5 44 ಅಂದರೆ 58 ಆಗುತ್ತೆ.
ಈ ಮ್ಯಾಂಗೋ ಮತ್ತು ಬಾಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆ ಈ ಗುವಾ ಪೇರಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆ 26 ಇದೆಯಲ್ಲ, ಇದರ 2 ಪಟ್ಟು ಅಂದ್ರೆ 52 ಆಗುತ್ತೆ. 26 2 ಪಟ್ಟು ಅಂದ್ರೆ ಇಂಟು 2 ಮಾಡ್ಕೊಂತೀವಿ, 52 ಆಗುತ್ತೆ. ಬಟ್ ಇದು 58 ಬರುತ್ತೆ, ಇದು 52 ಇದೆ ಅಂದ್ರೆ 2 ಪಟ್ಟು ಆಗ್ತಾ ಇಲ್ಲ. ಸೊ 26 52 ಆಗುತ್ತೆ, ಬಟ್ ಇವೆರಡು ಕೂಡಿದಾಗ 58 ಆಗೋದ್ರಿಂದ ಆ ರೀತಿ ಬರ್ತಾ ಇಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ರಾಂಗ್, ಸರಿಯಾದ ಹೇಳಿಕೆ ಮೊದಲನೇ ಆಪ್ಷನ್ ಅಲ್ಲ. ಸೆಕೆಂಡ್ ಒನ್ ಬರೋಣ. 10 children do not like any of fruit given in the table. ಟೇಬಲಲ್ಲಿ ಕೊಟ್ಟ ಯಾವುದೇ ಹಣ್ಣನ್ನು 10 ಮಕ್ಕಳು ಇಷ್ಟಪಡುವುದಿಲ್ಲ ಅಂತಿದೆ. 100% ಟ್ರೂ. ಯಾಕಂದ್ರೆ ಟೋಟಲಿ 150 ಮಕ್ಕಳು ಇದರ ಶಾಲೆಯಲ್ಲಿ, ಇಲ್ಲಿ 5 ಹಣ್ಣನ್ನು ಇಷ್ಟಪಡೋ ಮಕ್ಕಳ ಸಂಖ್ಯೆ 140 ಇದೆ ಅಂದ್ರೆ ಇನ್ನು 10 ಮಕ್ಕಳು ಈ ಟೇಬಲ್ ಕೊಟ್ಟರೆ ಯಾವುದೇ ಹಣ್ಣನ್ನು ಇಷ್ಟಪಡಲ್ಲ ಅಂತ ಅರ್ಥ. 100% ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಇದೆ ಸರಿಯಾದ ಹೇಳಿಕೆ. ಥರ್ಡ್ ಫೋರ್ತ್ ಇನ್ನೊಂದು ರಾಂಗ್ ಇರುತ್ತೆ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಚೆಕ್ ಮಾಡಿರೋ ಸಂಖ್ಯೆ ನೋಡ್ರಿ, ಇಲ್ಲಿ ಸಮಾನ ಸಂಖ್ಯೆಯ ಮಕ್ಕಳು ಸೇಬು ಮತ್ತು ಪೇರಲವನ್ನು ತಮ್ಮ ನೆಚ್ಚಿನ ಹಣ್ಣುಗಳಾಗಿ ಹೊಂದಿದ್ದಾರೆ. ಪೇರಳೆಹಣ್ಣು ಇಷ್ಟಪಡೋರು ಮತ್ತು ಸೇಬು ಇಷ್ಟಪಡೋ ಮಕ್ಕಳ ಸಂಖ್ಯೆ ಸೇಮ್ ಇದೆ ಅಂತೇಳಿದ್ದಾನೆ. ಬಟ್ ಇಲ್ಲಿ ನೋಡ್ರಿ, ಪೇರಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆ ಎಷ್ಟಿದೆ? 26 ಇದೆ. ಆಪಲ್ ಇಷ್ಟಪಡೋರು 28 ಇದೆ. ಸಮ ಇಲ್ಲ, ಇವೆರಡು ಬೇರೆ ಬೇರೆ ನಂಬರ್ಸು. ಹಾಗಾಗಿ ಥರ್ಡ್ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಫೋರ್ತ್ ಆಪ್ಷನ್ ನೋಡ್ರಿ, ದ್ರಾಕ್ಷಿಯನ್ನು ಇಷ್ಟಪಡುವ ಮತ್ತು ಬಾಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆಯ ನಡುವಿನ ವ್ಯತ್ಯಾಸವು 16 ಆಗಿದೆ. ದ್ರಾಕ್ಷಿ ಮತ್ತು ಬಾಳೆಹಣ್ಣು ಇಷ್ಟಪಡುವ ಮಕ್ಕಳ ಸಂಖ್ಯೆ ನಡುವಿನ ವ್ಯತ್ಯಾಸ, ದ್ರಾಕ್ಷಿ ಇಷ್ಟಪಡೋರು 28, ಬಾಳೆಹಣ್ಣು ಇಷ್ಟಪಡೋರು 14. ಇವೆರಡಕ್ಕೂ ಡಿಫ್ರೆನ್ಸ್ ಮಾಡ್ರಿ, 28 14 ಮಾಡ್ರೆ 14 ಬರುತ್ತೆ. ಬಟ್ ಇಲ್ಲಿ ಪ್ರಶ್ನೆಯಲ್ಲಿ ಡಿಫ್ರೆನ್ಸ್ 14 ಕೊಟ್ಟಿಲ್ಲ, ಎಷ್ಟು ಕೊಟ್ಟಿರೋ ಡಿಫ್ರೆನ್ಸ್ 16 ಕೊಟ್ಟಿರೋದ್ರಿಂದ ಇದು ಕೂಡ ರಾಂಗ್ ಆಗುತ್ತೆ. ಫೋರ್ತ್ ರಾಂಗು, ಥರ್ಡು ರಾಂಗು, ಫಸ್ಟ್ ರಾಂಗ್ ಅಂದಮೇಲೆ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ. ಸರಿಯಾದ ಹೇಳಿಕೆ ಅಂದರೆ ಸೆಕೆಂಡ್ ಆಪ್ಷನ್ ಇರೋದೇ ಸರಿಯಾದ ಹೇಳಿಕೆ ಆಗಿರುತ್ತೆ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಅಲ್ಲಿ, ದ ವ್ಯಾಲ್ಯೂ ಆಫ್ 4/7 + 5/14 - 7/8 ಈಸ್ ಅಂತ ಇದೆ. ಅಂದ್ರೆ ಇದರ ಬೆಲೆ ಎಷ್ಟು ಅಂತ ಪ್ರಶ್ನೆ ಕೇಳಿದಂಗೆ, ಇಲ್ಲಿ ಡಿನಾಮಿನೇಟರ್ಸ್ ಪ್ಲಸ್ ಮೈನಸ್ ಇದೆ. ಭಿನ್ನ ರಾಶಿಗಳ ನಡುವೆ ಪ್ಲಸ್ ಮೈನಸ್ ಇದ್ದಾಗ ಈ ಛೇದಗಳು ಅಂದ್ರೆ ಡಿನಾಮಿನೇಟರ್ಸ್ಗೆ LCM ಫಸ್ಟ್ ತಗೋಬೇಕು. LCM ಫೈಂಡ್ ಔಟ್ ಮಾಡೋಣ. 7 14 8. ಇಲ್ಲಿ 3 ಸಂಖ್ಯೆಗಳು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ, ಆದರೆ 2 ಸಂಖ್ಯೆಗಳು ಡಿವೈಡ್ ಆದ್ರೆ ಸಾಕು, ಡಿವೈಡ್ ಮಾಡ್ಬೋದು. 7 1 7, ಇದು 7 2 14 ಕ್ಯಾನ್ಸಲ್ ಆಗಿ 8 ಹಾಗೆ ಬರ್ಕೊಳ್ಳೋಣ. ಮತ್ತು 2 ಮತ್ತು 8 ನಾವು 2ರಿಂದ ಭಾಗ ಆಗ್ತವೆ, ಈ 1 ಹಾಗೆ ಬರ್ಕೊಳ್ರಿ. 2 1 2, 2 4 8 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ ಮೇಲಿಂದ ಕೆಳಗಡೆ ಎಲ್ಲ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ರಿ. 7 × 2 14, 14 × 1 14 × 1 14, 14 × 4 56 ಬರುತ್ತಲ್ಲ. ಈ 3 ಸಂಖ್ಯೆಗಳ ಛೇದಗಳ ಲಾಸ್ ಸಹ LCM 56 ಬರುತ್ತೆ. 56 ಬರ್ಕೊಂಡು ಮೇಲೊಂದು ಗೆರೆ ಹಾಕೊಂಡ್ಬಿಟ್ಟು, ಈ ಮೊದಲನೇ ಸಂಖ್ಯೆಯ ಛೇದ 7 ಇದೆ ಅಂದ್ರೆ 7 ಎಷ್ಟಲೇ 56 ಅಂದ್ರೆ 7 8 56 ಬರುತ್ತೆ, 8 ಆಗುತ್ತೆ. 8 × ಈ ಅಂಶ 4 ಗುಣಾಕಾರ ಮಾಡ್ರಿ, 8 4 32 ಬರುತ್ತೆ. ಪ್ಲಸ್ ಅದೇ ಥರ ಇಲ್ಲಿ ಎರಡನೇ ಸಂಖ್ಯೆಯ ಛೇದ 14 ಇದೆಯಲ್ಲ, 14 ಎಷ್ಟಲೇ 56 ಅಂದ್ರೆ 14 4 56 ಆಗುತ್ತೆ. ಈ 4 × ಅಂಶ 5 4 5 20 ಬರುತ್ತೆ. ಮೈನಸ್ ಇಲ್ಲಿ 8 ಇದೆ, 8 ಎಷ್ಟಲೇ 56 ಅಂದ್ರೆ 8 7 56 ಆಗುತ್ತೆ. 7 × 7 ಗುಣಾಕಾರ ಮಾಡ್ರಿ, 49 ಬರುತ್ತೆ. ಈ 32 ಮತ್ತೆ 20 ಕೂಡ 52 ಆಗುತ್ತೆ. ಮೈನಸ್ 49 ಡಿವೈಡ್ ಬೈ 56. 52 49 ಮೈನಸ್ ಮಾಡ್ರಿ 3 ಬರುತ್ತೆ. ಕೆಳಗಡೆ 56 ಇದೆಯಲ್ಲ, ಫೈನಲ್ ಆನ್ಸರ್ 3/56 ಆಗುತ್ತೆ. ಫೋರ್ತ್ ಆಪ್ಷನ್ ಸರಿ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಸೊ ಇವಿಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನವನ್ನು ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಟಾಪಿಕ್ ವೈಸು, ಸಿಲೆಬಸ್ ವೈಸು, ಸೊ ನಿಮಗೆ ಪ್ರಾಪರ್ ವೇನಲ್ಲಿ ಬೇಸಿಕ್ಕಿಂದ ನೀಟಾಗಿ ಕ್ಲಾಸ್ ಬೇಕು, ಕ್ವಶನ್ ಪೇಪರ್ ಅನಾಲಿಸಿಸ್ ಬೇಕು, ವಿತ್ PDF ನೋಟ್ಸ್ ಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಲ್ಯಾಂಡ್ ಸರ್ವೇರ್ ಪೇಪರ್ 2 ಅಂತ ಇರುತ್ತೆ, ಅಥವಾ ಲ್ಯಾಂಡ್ ಸರ್ವೇರ್ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸೊ ಇಲ್ಲಿ 9071673831 ಅಥವಾ 32 ಲಾಸ್ಟಿಗೆ 32 ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.